Hi guys, welcome back to my vlog. ಸೊ ಗೈಸ್, ನಾನಿವತ್ತು ಎಲ್ಲಿ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಮ್ಮೂರಲ್ಲಿ ಒಬ್ಬರು ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾನು ಇವತ್ತು ಅಲ್ಲಿಗೆ ಹೊರಟೋಗ್ತಾ ಇದ್ದೀನಿ. ನಾವು ಅವ್ರ ಮನೆಗೆ ಹೋಗೋ ಅಷ್ಟರೊಳಗೆ ಹೋಮ ಎಲ್ಲ ಮುಗ್ದೋಗಿತ್ತು ಆ್ಯಂಡ್ ಪ್ರಸಾದ ಕೊಡೋಕ್ಕೆ ಕೂತಿದ್ರು. ಫಸ್ಟಿಗೆ ನಮಗೆ ಅವಲಕ್ಕಿ ಪ್ರಸಾದ ಕೊಟ್ಟರು, ಆಮೇಲೆ ಪಲಾವು, ಮೊಸರು ಗೊಜ್ಜು, ನನ್ನ ಫೇವ್ರೆಟ್ ಪಲಾವು, ಅದನ್ನು ಹೊರಗಡೆನೆ ಬಡಿಸ್ತಾ ಇದ್ರು. ಪಲಾವ್ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆಗೆ ರಿಟರ್ನ್ ಬಂದ್ವಿ. ಮತ್ತೆ ನಾಳೆನೂ ದೇವಸ್ಥಾನಕ್ಕೆ ಹೋಗಬೇಕು, ಹಾಗಾಗಿ ಅದು ವ್ಲಾಗ್ನು ಇದಕ್ಕೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಗೈಸ್, ಇವತ್ತು ನಮ್ಮೂರು ದೇವಸ್ಥಾನದಲ್ಲಿ ಪೂಜೆ ಇದೆ. ಅಂದರೆ ಸ್ವಲ್ಪ ದೂರ ಹೋಗಬೇಕು, ಗದ್ದೆ ಒಳಗಡೆ ಒಂದು ದೇವಸ್ಥಾನ ಇದೆ, ಬೆಳಗೋಡಿಂದ ಮುಂದೆ ಅಲ್ಲಿ ಪೂಜೆ ಇದೆ. ಸೊ ಹಂಗಾಗಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಗೈಸ್, ಇದೇ ದೇವಸ್ಥಾನ, ನಮ್ಮೂರಲ್ಲಿ ಕೆಂಡ ಮಾಡೋದು ಇದೇ ದೇವಸ್ಥಾನದಲ್ಲಿ. ಗೈಸ್, ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ. ಇವಾಗ ನೋಡಿದ್ರೆ ಪೂಜೆ ಮಾಡ್ತಾ ಇದ್ದಾರೆ, ಬಟ್ ಜಾಸ್ತಿ ಜನ ಯಾರೂ ಬಂದಿಲ್ಲ, ಸ್ವಲ್ಪ ಕಮ್ಮಿನೇ ಬಂದಿದ್ದಾರೆ. ಹಿಂಗೆ ದೇವ್ರ ಪೂಜೆಗಳಿಗೆ ಅಂತ ಅಂದರೆ ಯಾರು ಜನ ಜಾಸ್ತಿ ಬರೋದೇ ಇಲ್ಲ, ಕಮ್ಮಿ ನಮ್ಮೂರ ಕಡೆ ಎಲ್ಲ ಬರೋದು. ಸೊ ಹಂಗಾಗಿ ಕಮ್ಮಿ ಜನ ಇದ್ದಾರೆ. ಪೂಜೆ ಎಲ್ಲ ಮುಗಿಯಕ್ಕೆ ಬಂದ್ರೂ ಕಮ್ಮಿ ಜನ ಇದ್ರು ನೋಡಿ, ಇಷ್ಟೇ ಜನ ಇರೋದು. ಗೈಸ್, ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದಿದೆ. ಇವಾಗ ಊಟ ಮಾಡ್ಕೊಂಡು ಮನೆಗೆ ಹೋಗಬೇಕು. ಈ ವ್ಲಾಗ್ದು ಕ್ಲಿಪ್ಪಿಂಗ್ಸ್ ತುಂಬಾನೇ ಮಿಸ್ ಆಗಿಬಿಟ್ಟಿದೆ. ಪೂಜೆ ಎಲ್ಲ ಮುಗೀತು, ಪೂಜೆ ಎಲ್ಲ ಮುಗಿಸ್ಕೊಂಡು 2 ಕಡೆ ಪೂಜೆ ಮುಗಿಸ್ಕೊಂಡು ಇವಾಗ ಬಂದೆ. ಬಟ್ ಅಲ್ಲಿ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಫ್ರೆಂಡ್ಸ್ ಯಾರು ಕ್ಯಾಮ್ರಾ ಮುಂದೆ ಬರ್ತಾ ಇರಲಿಲ್ಲ. ಸೊ ನಾನು ಒಬ್ಬಳೇ ಏನು ಮಾತಾಡೋದು ಅಂದ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿಕೊಂಡು ಬಂದಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಕ್ಕಾಬಟ್ಟೆ ಟಯರ್ಡ್ ಆಗಿದೆ, ಇವಾಗ ಒಂದ್ಸತಿ ಮಲಗಿದ್ರೆ ಸಾಕು ಅನ್ನಂಗೆ ಆಗಿದೆ. ಸೊ ಇವಾಗ ರೆಸ್ಟ್ ಮಾಡಬೇಕು ನಾನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.